ಆರಿರೋ ದೀಪ ನಿನ್ನ ಕಣ್ಣು ಮುಂದೆನೇ ಇದೆ. ನಾನಿಟ್ಟಿರೋ ಹೆಜ್ಜೆ ಸರಿಯಾಗಿದ್ರೆ ಈ ದೀಪಗಳು ಉರಿಯುತ್ತೆ, ತಪ್ಪಾಗಿದ್ರೆ ಉರಿಯೋದಿಲ್ಲ. ಪರಮೇಶ್ವರ, ಏನಿದು? ನನ್ ಬರ್ತಿದ್ದ ಹಾಗೆ ಉರಿತಾ ಇದ್ದ ದೀಪಗಳು ಆರ್ ಹೋಯ್ತಲ್ಲ. ಅಂದ್ರೆ ನನ್ ಬದುಕು ಕೂಡ ಹೀಗೇನಾ? ಹೀಗ್ ನಿನಗ್ ಸಂತೋಷ ಆಗ್ತಿರ್ಬೇಕು ಅಲ್ವಾ? ನನ್ನ ಇಕ್ಕಟ್ಟಿನ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಲ್ಲ, ಇದಕ್ಕೇನಾ ನೀನು ನನ್ಗೆ ಆ ಮನೆಗೆ ಹೋಗು ಅಂತ ಕಳ್ಸಿದ್ದು? ಇದಕ್ಕೇನಾ ನಾನು ಇಟ್ಟ ಹೆಜ್ಜೆನ ಹಿಂದಕ್ಕೆ ತಗೋಬಾರ್ದು ಅಂತ ನೀನ್ ಹೇಳಿದ್ದು? ಹೇಳು ಪರಮೇಶ್ವರ, ನನಗೆ ಉತ್ತರ ಕೊಡು. ಇಷ್ಟ ಇಲ್ದೇ ಇದ್ರು ಕೊಳ್ಳಲಿರೋ ಮಾಂಗಲ್ಯನ ಉಳಿಸ್ಕೋಬೇಕು ಅಂತ ವಾಸುಕಿ ಮುಖಾಂತರ ಹೇಳಿಸ್ದೆ. ಕಷ್ಟ ಆದ್ರೂ ಆ ಮನೆಗೆ ಹೋಗ್ಬೇಕು ಅಂತ ಆಜ್ಞೆ ಮಾಡ್ದೆ. ನೀನ್ ಹೇಳಿದಕ್ಕೆಲ್ಲ ನಾನು ಒಪ್ಕೊಂಡೆ. ಆದ್ರೆ ಈಗ ಅವನ್ ಜೊತೆ ಸಂಸಾರ ಶುರು ಮಾಡ್ಬೇಕಾ ನಾನು? ಇದು ಹೇಗ್ ಸಾಧ್ಯ ಪರಮೇಶ್ವರ? ನಾನು ಮನ್ಸಾರೆ ಪ್ರೀತಿಸಿದ್ದು ನನ್ನ ಆದಿಶೇಷನ್ನ. ನಾನು ಮದ್ವೆ ಆಗ್ಬೇಕಾಗಿದ್ದು ಅವನನ್ನೇ. ಆದ್ರೆ ಈ ತ್ರಿಶೂಲ್ ಬಂದು ನನಗೆ ತಾಳಿ ಕಟ್ಬಿಟ್ಟ. ಅವನು ನನ್ನನ್ನ ಪ್ರೀತಿಸಿರ್ಬೋದು, ಆದ್ರೆ ನಾನು ಅವನನ್ನ ಒಂದು ಕ್ಷಣನೂ ಪ್ರೀತಿಸಿಲ್ಲ, ಮುಂದೆ ಪ್ರೀತಿಸೋದು ಇಲ್ಲ. ಇಷ್ಟ ಇಲ್ಲ ಅಂದ್ರು ಅವನ ಜೊತೆ ಸಂಸಾರ ಶುರು ಮಾಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಸಾಧ್ಯ ಇಲ್ಲ. ಈಗ ನನ್ ಏನ್ ಮಾಡ್ಬೇಕು ಪರಮೇಶ್ವರ? ಹೇಳು. ನಾನೀಗ ಸಂಸಾರ ಬೇಡ ಅಂದ್ರೆ ಆ ಮನೆನೇ ಅಲ್ಲೋಲ ಕಲ್ಲೋಲ ಆಗುತ್ತೆ, ಆ ಮನೇಲಿ ಸಾವು ನೋವುಗಳಾಗುತ್ತೆ ಅಂತ ಎಲ್ರೂ ಹೇಳ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ಅದೆಲ್ಲ ಆಗಿದ್ದು ನನ್ನಿಂದ ಅನ್ನೋ ಅಪವಾದ ನನ್ನ ಮೇಲೆ ಬರುತ್ತೆ. ನಾನು ಆ ಅಪವಾದಕ್ಕೆ ಅಂಜಿ ನಿನ್ ಹತ್ರ ಬಂದಿಲ್ಲ. ಆ ಮನೆಗೆ ನನ್ನಿಂದ ಕೆಟ್ಟದಾಗೋದು ನನಗಿಷ್ಟ ಇಲ್ಲ. ಸದಾ ಒಳ್ಳೇದನ್ನೇ ಬಯಸೋ ಮನ್ಸ್ಗಳಿರೋ ಮನೆ ಅದು. ಯಾವುದೇ ಕಾರಣಕ್ಕೂ ಆ ಮನೆಗೆ ಕೆಟ್ಟದಾಗಬಾರ್ದು. ನೀನ್ ನನಗೆ ಏನ್ ಹೇಳಿ ಆ ಮನೆಗೆ ಕಳ್ಸಿದ್ಯೋ ಅದೇ ದಾರಿಲಿ ನಡೆಯೋ ಯೋಚನೆ ಮಾಡಿದೀನಿ ನಾನು. ಅದ್ ಸರಿನೋ ತಪ್ಪು ನನಗ್ ಗೊತ್ತಿಲ್ಲ ಪರಮೇಶ್ವರ. ನಿನ್ನಿಂದ ನನಗೆ ಉತ್ತರ ಬೇಕು. ಆರಿರೋ ದೀಪ ನಿನ್ನ ಕಣ್ಣು ಮುಂದೆನೇ ಇದೆ. ನಾನಿಟ್ಟಿರೋ ಹೆಜ್ಜೆ ಸರಿಯಾಗಿದ್ರೆ ಈ ದೀಪಗಳು ಉರಿಯುತ್ತೆ, ತಪ್ಪಾಗಿದ್ರೆ ಉರಿಯೋದಿಲ್ಲ. ಜೋರು ಬಿರುಗಾಳಿನೇ ಬೀಸ್ತಿದೆ. ಈ ದೀಪಗಳು ಯಾವುದೇ ಕಾರಣಕ್ಕೂ ಉರಿಯೋದಿಲ್ಲ. ಎಲ್ಲಿ ಹೋಗಿದ್ರಿ ನೀವು? ನಿಮ್ ಎಲ್ಲಾ ಕಡೆ ಹುಡುಕ್ತೆ, ನೀವ್ ಎಲ್ಲೂ ಕಾಣಿಸ್ಲಿಲ್ಲ. ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಹೊರಗಡೆ ಏನಾದ್ರೂ ಹೋಗಿದ್ರಾ? ರೀನಾ ಏನೋ ಕೆಲ್ಸದ ಮೇಲೆ ಹೋಗಿರ್ತಾಳೆ, ಅದನ್ನ ಯಾಕೆ ಪ್ರಶ್ನೆ ಮಾಡ್ತೀಯಾ? ಶಿವಾನಿ ಗೊತ್ತಿಲ್ಲದೆ ಕೇಳಿದ್ದಾಳೆ, ಏನು ಅಂದ್ಕೋಬೇಡ. ಶಿವಾನಿ, ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗೆ ಗೊತ್ತು ಅಜ್ಜಿ.
ನಿಮ್ಗೆ ಶಾಸ್ತ್ರ ಚಿಂತೆ ಅಲ್ವಾ? ಹಾಗಲ್ಲ ಶಿವಾನಿ, ಶಾಸ್ತ್ರಿಗಳು ಅಜ್ಜಿ, ಈ ಶಾಸ್ತ್ರಕ್ಕೆ ನನಗೆ ಒಪ್ಪಿಗೆ ಇದೆ. ಶಿವಾನಿ, ಏನ್ ಹೇಳ್ತಾ ಇದೀಯ ನೀನು? ನೀನು ಹೇಳೋ ಮಾತು ಯಾಕಜ್ಜಿ, ಅನುಮಾನನ? ಹಾಗೇನಿಲ್ಲಮ್ಮ. ನಾನು ಇದೇ ವಿಷಯವಾಗಿ ದೇವರ ಹತ್ರ ಸ್ತೋತ್ರ ಪಠಿಸ್ತಾ ಇದ್ದೆ. ಅಷ್ಟರೊಳಗೆ ನೀನ್ ಬಂದು ಒಪ್ಪಿಗೆ ಕೊಟ್ಬಿಟ್ಟೆ. ಆ ದೇವರು ನನ್ನ ಕೋರಿಕೆನ ಇಷ್ಟು ಬೇಗ ನೆರವೇರಿಸ್ಬಿಟ್ನಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹೌದು ಅಜ್ಜಿ, ಇದು ದೈವ ಇಚ್ಛೆನೆ. ನಾನು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಆಗಿದೆ. ನಾನು ಹಾಗೆ ಮಾಡೋದು. ಶಿವಾನಿ, ಮೊದಲು ಬಾಯಿ ಸಿಹಿ ಮಾಡ್ಕೊ. ಶಿವಾನಿ, ಯಾಕಮ್ಮ ಹಾಗೆ ನಿಂತಿದೀಯಾ? ಇಂಥ ಖುಷಿ ವಿಷಯನ ಸಿಹಿಯಾಗಿ ಸ್ವೀಕಾರ ಮಾಡಬೇಕು. ತಗೊಳಮ್ಮ. ಶಿವಾನಿ, ನೀನ್ ಇದಕ್ಕೆ ಒಪ್ತೀಯಾ ಅಂತ ನಂಬಿಕೆನೇ ಇರ್ಲಿಲ್ಲ. ಶಾಸ್ತ್ರಿಗಳು ಹೇಳಿದೇನೋ ನಿಜ ಆಗತ್ತೆ ಅಂತ ಭಯ ಕಾಡ್ತಾ ಇತ್ತು. ಶಿವಾನಿ, ನೀನ್ ಒಪ್ಕೊಂಡಿದ್ದು ಎಲ್ರಿಗೂ ತುಂಬಾ ಖುಷಿ ಕೊಡ್ತು ಅಲ್ವಾ ರೀ? ಹಾ, ಕೊಡ್ತು ಸರಿಯಾಗಿ ಕೊಡ್ತು. ಗೋವಿಂದ, ಬರೀ ಮಾತಾಡೋದಲ್ಲ, ಶಾಸ್ತ್ರಕ್ಕೆಲ್ಲ ಬೇಗ ಬೇಗ ರೆಡಿ ಮಾಡು. ತನಿಷಾ, ಎಲ್ಲ ನಿಂದೆ ಜವಾಬ್ದಾರಿ. ಖಂಡಿತ. ಮಾವ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹೇಳಿ ಮಾವ. ನಾನು ಕಣೋ, ನಿಮ್ಮ ಅತ್ತೆ, ಮಾವ ಅಲ್ಲ. ನಾನ್ ಯಾಕೆ ಫೋನ್ ಮಾಡ್ದೆ ಅಂತನಾ, ನೀನು ಎಲ್ಲಿದ್ಯಾ ಅಂತ ವಿಚಾರಿಸ್ಕೊಳ್ಳೋದಕ್ಕೆ. ಅತ್ತೆ, ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಏನಾಗಿದೆ ನಿನಗೆ? ಮನೇಲಿ ಶುಭ ಕಾರ್ಯ ಇಟ್ಕೊಂಡು ಹೊರಗಡೆ ಸುತ್ತಾಡ್ತಿದ್ಯಾ? ವಾಟ್? ಶುಭ ಕಾರ್ಯನ? ಏನು ಎಲ್ಲ ಹೊಸ್ದಾಗ್ ಕೇಳ್ತಿದ್ಯಾ? ಸ್ವಾಮೀಜಿ ಮನೆಗ್ ಬಂದಾಗ ನೀನ್ ಇರ್ಲಿಲ್ವಾ? ಶಿವಾನಿ ತ್ರಿಶೂಲ್ದು ಫಸ್ಟ್ ನೈಟ್ ಇವತ್ತು. ಮನೆಯಲ್ಲಿದ್ದು ನೀನೇ ಎಲ್ರಿಗೂ ಡೆಕೋರೇಷನ್ ಮಾಡೋದಕ್ಕೆ ಐಡಿಯಾ ಕೊಡ್ಬೇಕು. ನೀನೇ ಆಚೆ ತಿರ್ಗಾಡ್ತಿದ್ರೆ ಹೆಂಗೆ? ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಶಿವಾನಿ ಇದಕ್ಕೆ ಒಪ್ಕೊಂಡ್ಲಾ? ಏನ್ ಹೀಗ್ ಕೇಳ್ತಿದ್ಯಾ? ಅವಳು ತ್ರಿಶೂಲ ಆಕ್ಸೆಪ್ಟ್ ಮಾಡಿದ್ಮೇಲೆ ಅಲ್ವಾ ಇದನ್ನೆಲ್ಲ ಒಪ್ಕೊಂಡಿದ್ದು. ಇಷ್ಟೆಲ್ಲ ಫೋನಲ್ಲಿ ಮಾತಾಡೋ ಬದಲು ನೀನ್ ಮನೆಗೆ ಬರ್ಬೋದಲ್ವಾ? ನನಗೆ ಟೈಮ್ ಇಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ, ರೆಡಿ ಮಾಡಬೇಕು. ಬೇಗ ಮನೆಗೆ ಬಾ. ಬಾಯ್. ತ್ರಿಶೂಲ್, ಎಲ್ಲಿದ್ಯಾ? ಬೇಗ ಮನೆಗ್ ಬಾ. ಯಾಕಮ್ಮ, ಏನಾಯ್ತು? ಒಂದ್ ಸಂತೋಷದ ವಿಷಯ ಇದೆ, ನೀನ್ ಬಾ. ಇನ್ನೆಲ್ಲಮ್ಮ ಸಂತೋಷ? ನಾನು ಇಷ್ಟಪಟ್ಟಿರೋ ಶಿವಾನಿ ಮನಸ್ಸಲ್ಲಿ ನಾನು ಇಲ್ವೇ ಇಲ್ಲ ಅಂದಮೇಲೆ ನನ್ಗೆ ಯಾವ ಸಂಭ್ರಮನೂ ಬೇಕಿಲ್ಲಮ್ಮ. ಮನೇಲಿ ಎಲ್ರೂ ಶಾಸ್ತ್ರ ತಯಾರಿ ಮಾಡ್ತಿದ್ದಾರೆ, ನೀನ್ ಬರ್ದೆ ಹೇಗೋ ಶಾಸ್ತ್ರ ಮಾಡೋದು? ಶಾಸ್ತ್ರನಾ? ಅಮ್ಮ, ಶಿವಾನಿ ಒಬ್ದೆ ಅದೆಲ್ಲ ಯಾಕಮ್ಮ ಇಟ್ಕೊಂಡ್ರಿ? ಎಲ್ರಿಗೂ ಮನ್ಸು ನೋವಾಗೋ ಕೆಲಸ ಮಾಡೋದ್ ಬೇಡಮ್ಮ. ಯಾರ್ ಮನ್ಸ್ಗೂ ನೋವಾಗಲ್ಲ ಕಣೋ. ಶಿವಾನಿ ಒಪ್ಕೊಂಡ್ಲೋ? ಶಿವಾನಿ ಒಪ್ಕೊಂಡ್ಲಾ? ಅಮ್ಮ, ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಪ್ಲೀಸ್ ತಮಾಷೆ ಮಾಡಬೇಡಿ. ನಿಜವಾಗ್ಲು ಕಣೋ, ಶಿವಾನಿ ಈಗ ತಾನೇ ಒಪ್ಕೊಂಡ್ಲು. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಓ, ಶಿವಾನಿ ಒಪ್ಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಆಯ್ತಾಯ್ತು, ಬೇಗ ಮನೆಗ್ ಬಾ, ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಆಯ್ತಮ್ಮ, ನಾನು ಇವಾಗ್ಲೇ ಬರ್ತೀನಿ. ಶಿವಾನಿ ನಾನು ಒಪ್ಕೊಂಡ್ಬಿಟ್ಲಾ? ದೇವ್ರೆ, ಏನಿದು?
ಸಡನ್ ನನ್ನ ಲೈಫಲ್ಲಿ ಇಷ್ಟೊಂದು ಬದಲಾವಣೆ. ನನ್ನ ಕಂಡ್ರೆ ಕೋಪ ಮಾಡ್ಕೋತಾ ಇದ್ದ ಶಿವಾನಿ ಇವಾಗ ನನ್ನ ಜೊತೆ ಸಂಸಾರ. ಏನಪ್ಪ, ಮೊದಲು ಶಿವಾನಿ ನೋಡ್ಬೇಕು. ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲ್ಲ, ನನಗೆ ಅಷ್ಟು ಸಾಕು. ಆಹಾ ಬ್ರೋ, ಬೇಡ ಬೇಡ ಅಂದ್ರೂ ಪದೇ ಪದೇ ಕಾಣಿಸ್ಕೊತಾನಲ್ಲ. ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅವನಿಗೆ? ಹೋಗಿ ಮಾತಾಡ್ಸೋಣ. ಬ್ರೋ ಬ್ರೋ ನಾನು ಏನ್ ಬ್ರೋ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಬೇರೆ ಇದ್ದಾರೆ. ಹಾಯ್ ಹಾಯ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಕೇಳ್ಬೇಕಾದ ಕ್ವಶನ್ನೇ. ನಾನು ಮನೆಗೆ ಹೋಗ್ತಾ ಇದ್ದೆ, ಆನ್ ದ ವೇ ನೀನ್ ಕಾಣಿಸ್ದೆ. ಅದಕ್ಕೆ ಹಂಗೆ ಸುಮ್ಮನೆ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಬ್ರೋ, ಏನ್ ಸಮಾಚಾರ? ತ್ರಿಶೂಲ್, ಸುಮ್ನೆ ಇರಿಟೇಟ್ ಮಾಡಬೇಡ. ಓಹ್ ಕೂಲ್ ಕೂಲ್ ಕೂಲ್. ನನಗೆ ಜಾಸ್ತಿ ಕಾಟ ಕೊಡೋದಕ್ಕೆ ಬಂದಿಲ್ಲ. ಮನೆಗೆ ಹೋಗ್ತಾ ಇದ್ದೆ, ಹೋಗೋದಕ್ಕಿಂತ ಮುಂಚೆ ನಿನಗೊಂದು ವಿಷಯ ಹೇಳೋಗೋಣ ಅಂತ ಬಂದೆ. ಏನ್ ಗೊತ್ತಾ, ಶಿವಾನಿ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೊಂಡ್ಲು. ನಂಬಕ್ಕಾಗ್ತಿಲ್ಲ ಅಲ್ಲ ಬ್ರೋ? ಅಮ್ಮನೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ರು ಶಿವಾನಿ ಓಕೆ ಅಂದ್ಲಂತೆ. ಬ್ರೋ, ಈ ಖುಷಿನ ಯಾರ ಹತ್ರ ಶೇರ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀನೇ ಕರೆಕ್ಟ್ ಅನಿಸ್ತು ಅಲ್ವಾ ಬ್ರೋ? ಬ್ರೋ, ನನಗೆ ಒಂದು ಚಿಕ್ಕ ಆಸೆ ಇದೆ. ಏನ್ ಗೊತ್ತಾ, ನನ್ನ ಫಸ್ಟ್ ನೈಟ್ ರೂಮ್ನ ನೀನೇ ಡೆಕೋರೇಟ್ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀಯಾ? ತ್ರಿಶೂಲ್, ಸುಮ್ನೆ ನಾನು ಕೋಪ ಬರ್ಸ್ಬೇಡ. ನನ್ ಕೋಪ ಏನು ಅಂತ ನಿಂಗಿನ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಆದ್ರೂ ನಿನ್ ಕೋಪ ನನಗೊಂಥರ ಹೆಲ್ಪ್ ಮಾಡಿದೆ ಬ್ರೋ. ಹೇಗ್ ಗೊತ್ತಾ? ನೀನು ಪ್ರತಿ ಸತಿ ನಾನು ಶಿವಾನಿನ್ ಕರ್ಕೊಂಬರಕ್ ಆಗೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾ ಇದ್ದೆ. ನೀನ್ ಆತರ ಚಾಲೆಂಜ್ ಮಾಡದೇ ಇದ್ದಿದ್ರೆ ನಾನು ಶಿವಾನಿನ್ ಕರ್ಕೊಂಬರಕ್ ಆಗ್ತಾನೆ ಇರ್ಲಿಲ್ಲ. ನೀನ್ ಆತರ ಚಾಲೆಂಜ್ ಮಾಡಿ ಮಾಡಿ ನನ್ನ ರೊಚ್ಚಿಗಳಿಸ್ತಾ ಇದ್ದೆ ಬ್ರೋ. ಇವಾಗ ನೋಡು. ಥ್ಯಾಂಕ್ಸ್. ಬ್ರೋ, ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಸೈಡ್ ಬಾ ಬ್ರೋ. ಬಾ ಬ್ರೋ. ಅಯ್ಯೋ ದೇವ್ರೆ, ನೀನ್ ನೋಡಿ ನೋಡಿ ಕತ್ನೋ ಬಂದ್ಬಿಡತ್ತೆ. ಸರಿ ಆಯ್ತು, ಕೇಳಿಸ್ಕೊ. ಇಲ್ಲಿ ಇವತ್ತು ನನ್ನ ಫಸ್ಟ್ ನೈಟ್ ಇದೆಯಲ್ಲ, ಅದಕ್ಕೆ ಏನಾದ್ರು ಟಿಪ್ಸ್ ಕೊಡು ಬ್ರೋ. ಯಾರಿಗೂ ಹೇಳಲ್ಲ ಬ್ರೋ. ಕೂಲ್ ಬ್ರೋ, ಕೂಲ್. ಓಕೆ, ಜಾಸ್ತಿ ಕೋಪ ಮಾಡ್ಕೋಬೇಡ. ನಿನ್ ಜೊತೆ ಜಗಳ ಆಡೋದಕ್ಕೆ ನನಗೂ ಟೈಮ್ ಇಲ್ಲ. ಮನೇಲಿ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಮೇಡಮ್ ಬಾಯ್. ಬಾಯ್ ಬ್ರೋ. ಅಮ್ಮ, ಯಾಕೆ ಅಷ್ಟೊಂದ್ ಜೋರ ಕೂಗ್ಕೊಳ್ತಿದ್ಯಾ? ಏನಾಯ್ತು ನಿಂಗೆ? ಅದು ನಂಗೆ ಏನಾಯ್ತು ನಿಂಗೆ? ಅಪ್ಪ ಎಲ್ಲಿ? ಬರ್ತಾ ಇದಾರ ನೋಡು. ಏನೇ ಯಾಕೋ ನಿಮ್ಮನ್ ಕೇಳ್ತಾ ಇದಾರೆ ನೋಡಿ. ಏನಪ್ಪ ಮಗರಾಯ, ಏನ? ನೀನ್ ಈ ಕಡೆ ಬರಪ್ಪ. ಸೈಡ್ ಬರಪ್ಪ. ನೀನು ಏನಾಯ್ತು? ಬಾಯಲ್ಲಿ ಹೇಳ್ತೀನಿ. ಬಾಪ ಲೇ, ಬಿಡ ಬಿಡ. ಏನೋ ನಿಂದು? ಏನೋ ನಿನ್ನ ಅವತಾರ? ಕಾಲ್ ಬೆರಳಲ್ಲೇ ಚಿತ್ತರ ಬಿಡಿಸ್ತಾ ಇದ್ದಲ್ಲ ಹೆಣ್ಮಕ್ಳ ತರ. ಅಪ್ಪ, ಅದು ಶಿವಾನಿ ಒಪ್ಕೊಂಡ್ಬಿಟ್ಲು. ಹಾ, ಒಪ್ಕೊಂತಾನ ಮನೆಗೆ ಬಂದಿದ್ದು? ಅದ್ರಲ್ಲೇನೋ ಇದೆ? ಅಪ್ಪ, ನಾನು ಹೇಳಿದ ಅದಲ್ಲ. ಶಾಸ್ತ್ರಿಗಳು ಹೇಳಿದ್ರಲ್ಲ, ಆ ಶಾಸ್ತ್ರಕ್ಕೆ ಶಿವಾನಿ ಒಪ್ಕೊಂಡ್ಬಿಟ್ಲು. ಓ, ಅದಕ್ಕೇನಾ ಸಾಹೇಬ್ರು ಇಷ್ಟೊಂದು ನಾಚ್ಕೋತಾ ಇರೋದು? ರೀ, ಏನ್ರಿ ಅದು? ಅಮ್ಮ, ಅದು ಅಪ್ಪ, ಅಮ್ಮಂಗಳಕ್ ನಂಗೆ ನಾಚಿಕೆ ಆಗತ್ತೆ. ನೀನೇ ಹೇಳು. ಬಾಯ್. ತ್ರಿಶೂಲ್, ತ್ರಿಶೂಲ್ ರೀ, ಏನ್ರಿ ಆಯ್ತು ಅವನ್ಗೆ? ಆತರ ನಾಚ್ಕೊಂಡು ಹೋಗ್ತಾ ಇದಾನೆ. ಏನಿಲ್ಲ ಕಣೆ, ಅದು
ಶಿವಾನಿ ಅವನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾಳಂತೆ. ನಿನಗೆ ಅದನ್ನ ಹೇಳೋದಕ್ಕೆ ನಾಚಿಕೆ, ಅದಕ್ಕೆ ಓಡೋದ. ಅಬ್ಬಾ ನಿಜಾನೇನ್ರಿ? ಅಂತೂ ನಾನೆಲ್ಲ ಅಂದ್ಕೊಂಡಂಗೆ ಆಯ್ತು. ಏನು ಕರ್ಮ ಬಂತಯ್ಯ. ಅಲ್ಲ, ಅಳಿಮಯ್ಯ ಶಿವಾಯಿನ ಮದುವೆ ಆಗ್ತಾನೆ, ಹೇಗೋ ಹನಿಮೂನ್ಗೂ ಹೋಗ್ತಾನಲ್ಲ. ಆಗ ನಾನು ಅವನ್ನ ಪುಸ್ಲಾಯಿಸಿ ಒಂದೆರಡು ಟಿಕೆಟ್ ಇಸ್ಕೊಂಡು ನಾನು ಹೋಗೋಣ ಅನ್ಕೊಂಡ್ರೆ ಈ ನನ್ನ ಮಗ ತ್ರಿಶೂಲ್ ಬಂದು ಶಿವಾನಿ ಕೂತ್ಗೆ ತಾಳಿ ಕಟ್ಬಿಟ್ಟು ನನ್ನನ್ನ ಈ ಫ್ಲವರ್ ಡೆಕೋರೇಟರ್ ತರ ಮಾಡ್ಬಿಟ್ಟ. ಆದ್ರೂ ಈ ನನ್ನ ಮಗನಿಗೆ ಎಲ್ಲೋ ಮಚ್ಚೆ ಇದೆ. ಶಿವಾನಿ ಸಿಗಲ್ಲ ಸಿಗಲ್ಲ ಅಂತಿದ್ದವನ್ಗೆ ಶಿವಾನಿ ಸಿಗೋ ಹಾಗಾಯ್ತಲ್ಲ, ಮದುವೆನೂ ಆಗ್ಬಿಟ್ಟ. ಅಲ್ಲ, ನಾನು ನನ್ನ ಹೆಂಡತಿನ ಮದುವೆ ಆಗೋದಕ್ಕೆ ಎಷ್ಟು ಒದ್ದಾಡಿದ್ದೆ. ಲಕ್ಕಿ ನನ್ನ ಮಗ ಇವನು. ಮದುವೆ ಆಗಿ ಫಸ್ಟ್ ನೈಟು ಮಾಡ್ಕೊತಿದ್ದಾನೆ. ಇವನು ಫಸ್ಟ್ ನೈಟು ಎಕ್ಕೊಟ್ಟು ಹೋಗಿ. 23 ಸಂವತ್ಸರಗಳಿಂದ ನಾನು ಯಾವ ಕಾರ್ಯ ಆಗಬಾರ್ದು ಅನ್ಕೊಂಡಿದ್ನೋ ಆ ಕಾರ್ಯ ಆಗೋ ಕ್ಷಣ ಹತ್ರ ಬರ್ತಾ ಇದೆ. ಒಂಟಿ ದ್ವೀಪದಲ್ಲಿ ಒಬ್ಬಂಟಿಯಾಗಿ ಆದಿಶೇಷನಿಗಾಗಿ ಮಾಡಿದ ಘೋರ ತಪಸ್ಸು ಈಗ ವ್ಯರ್ಥವಾಗ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಹಾಗಾಗಬಾರ್ದು. ಆದಿಶೇಷ ಶಿವಾನಿ ಕೊಳ್ಳಿಗೆ ತಾಳಿ ಧಾರಣೆ ಮಾಡಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದಾಗಬಾರ್ದು. ಅವರಿಬ್ರ ದೇಹ ಸೇರಿದ ಮರುಕ್ಷಣವೇ ನನ್ನ ರೀತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇನ್ನು ಶಿವಾನಿ ಮತ್ತೆ ತ್ರಿಶೂಲ್ ಒಂದಾಗ್ಬಿಟ್ರೆ ಪ್ರಪಂಚದಲ್ಲಿ ಯಾರು ಅವ್ರನ್ನ ಬೇರೆ ಮಾಡಕ್ ಆಗಲ್ಲ. ಅಂಥ ಪರಿಣಾಮಕಾರಿ ಶಕ್ತಿ ಉದ್ಭವವಾಗುತ್ತೆ. ಶಿವಾನಿಗೆ ತ್ರಿಶೂಲ್ ಆದಿಶೇಷ ಅನ್ನೋ ವಿಷಯ ತಿಳಿದಿಲ್ಲ. ಆದ್ರೂ ಅವಳು ಅವನನ್ನ ಒಪ್ಕೊಂಡಿದ್ದಾಳೆ. ಅಂದ್ರೆ ಅವಳ ಮನಸ್ಸಿನಲ್ಲಿ ಅವನ ಮೇಲೆ ಪ್ರೀತಿ ಇದೆಯಾ ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ಅವಳು ಅವನನ್ನ ಒಪ್ಕೊಂಡಿದ್ದಾಳೆ? ಇವರಿಬ್ರು ಒಂದಾಗ್ಬಿಟ್ರೆ ನಾಗಮಣಿ ನಾಗಲೋಕ ಮತ್ತೊಂದು ಯಾವ್ದು ಮುಖ್ಯ ಆಗಲ್ಲ. ಯಾವ ದುಷ್ಟ ಶಕ್ತಿಗಳು ಅವ್ರ ಮುಂದೆ ಏನು ಮಾಡಕ್ಕಾಗಲ್ಲ. ಅವರಿಬ್ರು ಸೇರಿದ್ರೆ ಯಾವ ಸಾಧನೆ ಬೇಕಾದ್ರೂ ಮಾಡ್ತಾರೆ. ಅವ್ರ ಮುಂದೆ ನಾನು ತೃಣ ಮಾತ್ರ. ಏನು ಮಾಡ್ಲಿ ಈಗ? ಅವರಿಬ್ರನ್ನ ನಾನು ಹೇಗಾದ್ರೂ ಮಾಡಿ ತಡಿಲೇಬೇಕು. ನಾನು ಹಾಗಾಗ ಬಿಡಬಾರ್ದು. ಇವರಿಬ್ರನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಏನ್ ಮಾಡ್ಲಿ? ಏನ್ ಬ್ರೋ ಪಾರ್ಟಿ ಮಾಡ್ತಾ ಇದೀಯಾ? ಏನ್ ವಿಷಯ? ಓ, ನಾನು ಶಿವಾನಿ ಒಂದಾಗಿದ್ದೀವಿ ಅಂತ ಡ್ರಿಂಕ್ಸ್ ಮಾಡ್ತಾ ಇದೀಯಾ? ನನಗಿಂತ ನೀನೇ ತುಂಬಾ ಖುಷಿಯಾಗಿದ್ಯಾ. ಥ್ಯಾಂಕ್ಸ್ ಬ್ರೋ. ಬ್ರೋ, ನೀನ್ ನನ್ನ ಲೈಫಲ್ಲಿ ಇಲ್ಲ ಅಂತಿದ್ರೆ ನಾನೇನು ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ನಿಜ ಬ್ರೋ, ನೀನು ನನ್ನ ಕೆಚ್ಚಿ ಕಿರಡಿಸ್ತೀಯಲ್ಲ, ಅದರಿಂದನೇ ನಾನು ಉದ್ಧಾರ ಆಗ್ತಾ ಇರೋದು. ಬ್ರೋ, ಜಸ್ಟ್ ಒಂದ್ಸತಿ ಥಿಂಕ್ ಮಾಡು. ನೀನ್ ನನಗೆ ಚಾಲೆಂಜ್ ಮಾಡಿರ್ಲಿಲ್ಲ ಅಂತಿದ್ರೆ ನಾನು ಶಿವಾನಿಗೆ ತಾಳಿ ಕಟ್ತಾ ಇದ್ನಾ? ಇಲ್ಲ. ಹಂಗೆ ನೀನ್ ಚಾಲೆಂಜ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಶಿವಾನಿನ ಒಪ್ಸಿ ಮನೆ ಕರ್ಕೊಂಡ್ಬರಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ನನ್ನ ಸಕ್ಸಸ್ ಅಲ್ಲಿ ನಿನ್ನ ಪಾತ್ರ ತುಂಬಾ ಇದೆ ಬ್ರೋ. ಹೇಯ್, ನನಗ್ ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ ಬ್ರೋ. ಈ ತರ ಡೈಲಾಗ್ಗಳನ್ನ ನಾನು ತುಂಬಾ ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದ್ದೀನಿ. ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳು ಬ್ರೋ. ಹೇ, ನನ್ ಗರ್ಲ್ ಫ್ರೆಂಡ್ ಕಿತ್ಕೊಂಡು ನನ್ ಮುಂದೆ ಎಗರಾಡ್ತೀಯ? ವಾವ್ ಬ್ರೋ, ಅವಳು ನಿನ್ ಗರ್ಲ್ ಫ್ರೆಂಡ್ ಅಲ್ಲ, ಇವಾಗ ಅವಳು ನನ್ನ ಹೆಂಡತಿ. ನಾನು ಅವಳನ್ನ ಪಡ್ಕೊಂಡೆ ಅಂತ ಹೇಳೋದಕ್ಕಿಂತ ನನ್ನ ಲವ್ ಸ್ಟ್ರಾಂಗ್ ಇತ್ತು ಅನ್ಸತ್ತೆ. ನನ್ನ ಲವ್ ನಮ್ಮಿಬ್ಬರನ್ನ ಒಂದು ಮಾಡಿದ್ದೆ ಅಷ್ಟೇ. ಹೇಯ್, ಈ ತರ ಮಾತಾಡಿ ಇನ್ನಷ್ಟು ಕೆಣಕ್ ಬೇಡ.
ಹೊರಟೋಗೋ. ಅಲ್ಲ ಬ್ರೋ, ಹೋಗೋಂದೆ. ಹೋಗ್ತೀನಿ. ಓಕೆ, ಹೋಗೋದಕ್ಕಿಂತ ಮುಂಚೆ ನನ್ನ ಹುಡುಗಿ ಜೊತೆ ಕ್ಲೋಸ್ ಆಗೋದಕ್ಕೆ ಟಿಪ್ಸ್ ಏನಾದ್ರು ಕೊಡ್ತೀರಾ? ಓಕೆ, ತಾವು ತಮ್ಮ ಬೇಜಾರನ್ನ ಅದ್ರ ಜೊತೆಗೆ ತೋಡ್ಕೊಳ್ಳಿ, ನಾನೇನೋ ಬರುವೆ.